ರಾಹುಲ್ ಗಾಂಧಿ ಅವರಿಗೆ ತೋಚ್ದಂಗೆಲ್ಲ ಮಾತಾಡೋದಾದ್ರೆ ಮಾತಾಡ್ಕೊಂಡು ಇರಬಹುದು. ಗ್ರಿಪ್ ಇಲ್ಲ. ಬಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಎವ್ರಿ ಟೈಮ್ ಯು ಸ್ಪೀಕ್ ಲೈಕ್ ದಿಸ್ ಯುವರ್ ವ್ಯಾಲ್ಯೂ ವಿಲ್ ಗೋ ಡೌನ್ ಅಷ್ಟೇ. ಕಾಮನ್ ಸೆನ್ಸ್ ಬೇಕು ಸ್ವಲ್ಪ. ಮಹಾತ್ಮ ಗಾಂಧಿ कहते थे ಹೇಗೆ GST ದುಡ್ಡು ಅದಾನಿಗೆ ಹೋಗುತ್ತೆ? ಹೌ ಎಕ್ಸ್ಪ್ಲೇನ್ ಮಾಡಿಪ್ಪ ಯಾರು ಒಬ್ರು. ಹೇಗೆ ಹೋಗಕ್ಕಾಗತ್ತೆ? ಅದಾನಿ ಬಿಸ್ನೆಸ್ ಮಾಡಿದ್ರೆ ಆ ಬಿಸ್ನೆಸ್ಗೆ ಬೇಕಾಗಿದ್ದ ದುಡ್ಡನ್ನ ಅವ್ರು ಯಾರೋ ಕೊಟ್ಕೋತಾರೆ ಅದಕ್ಕೆ, ಹೌದಲ್ಲ? ಹಾಗಾದ್ರೆ ರಾಜ್ಯದಿಂದ ಸಂಗ್ರಹವಾಗ GSTನ ಕೇಂದ್ರ ಅದಾನಿಗೆ ಕೊಡ್ತಿದೆ ಅನ್ನೋದಿದ್ರೆ ನಿಮ್ಮ ಒಬ್ಬ ಮುಖ್ಯಮಂತ್ರಿ ತೆಲಂಗಾಣನಲ್ಲಿ ಅವ್ರ ಜೊತೆ ಅಗ್ರಿಮೆಂಟ್ಗಳಿಗೆ ಸೈನ್ ಆಗ್ತಾರಲ್ಲ, ಅವ್ರನ್ನ ಏನಂತ ಕರೆಯೋಣ? ಮರಿ ಅದಾನಿ ಅಂತ ಕರೆಯೋಣವ ಅಥವಾ ರೇವಂತ್ ಅದಾನಿ ಅಂತ ಕರೆಯೋಣವ ಅವರನ್ನ? ಏನಿದು ಎಲ್ಲ ಕಾಮನ್ ಸೆನ್ಸ್ ಇಲ್ಲದೆ ಟಾಕ್ ಮಾಡ್ತಾರೆ ಇವ್ರುಗಳು. ಬೇಸ್ಲೆಸ್. ಹೆಂಗ್ ಕೊಡಕ್ಕಾಗತ್ತಪ್ಪ ಯಾರು ಒಬ್ರು? ಹೌ ಈಗ ಪ್ರೂವ್ ಮಾಡಿ ಅಂತ ಯಾರಾದ್ರೂ ಕೇಳಬೇಕಲ್ಲ. ಕೇಸ್ ಹಾಕಬೇಕು ಯಾರು ಒಬ್ರು ಅವ್ರ ಕಂಪ್ನಿನವ್ರುಗಳು. ಎಲ್ಲಿಂದ ಬಂತು ತೋರ್ಸಪ್ಪ ಇಲ್ಲಿ ಅಂತ ಲೆಕ್ಕನ. ಥೋ ಈ ನ್ಯಾಯಯಾತ್ರೆಯಲ್ಲಿ ಬ್ಯುಸಿ ಆಗಿರೋ ಸಾಹೇಬ್ರು ಯಾರು? ರಾಹುಲ್ ಗಾಂಧಿ ಅವರು. ನಿಮ್ಗೆ ಹೆಂಗೆ ಗೊತ್ತಿರೋ ಸಾಹೇಬ್ರು ಅಂದ ತಕ್ಷಣ ಅವರೇ ಅಂತ? ಅವ್ರದ್ದೇ ನೆಕ್ಸ್ಟ್ ಇರೋದಿಲ್ಲ. ಹೌದಾ? ಓಕೆ. ರಾಹುಲ್ ಗಾಂಧಿ ಅವರು ಮೋದಿ ವಿರುದ್ಧ ಒಂದು ಆರೋಪ ಮಾಡ್ಕೊಂಡಿದ್ದಾರೆ. ಎಗೇನ್ ಟಪ 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 ಅಂತ ಹೊಡ್ಕೊಂಬಿಡೋದು ತಲೆಗೆ ಯಾರ್ದೋ ಮೇಲೆ ಕೋಪಕ್ಕೆ. ಆಮೇಲೆ ನೋವಾಯಿತು ಅಂತ ಹೇಳೋದು. ಹೊಡ್ಕೊಳ್ಳೋದು ನೀವೇ ಹೊಡ್ಕತಾ ಇರೋದು ಡಬ 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 ಅಂತ. ಆಮೇಲೆ ಹೋದ್ರವರು ನಿಮಗೆ ನೋವಾಯಿತು, ತಲೆನೋವು ಬರುತ್ತೆ. ಅದೇ ಥರ ಆಗಿರೋದು. ಒಂದು ಆರೋಪ ಮಾಡಿದ್ದಾರೆ. ಒರಿಸ್ಸಾದ ಜರ್ಸುಗೂಡಾದಲ್ಲಿ ಮಾತಾಡ್ತಾ ಇದ್ದಾಗ ಅವರು ಪ್ರಧಾನಿ ಮೋದಿ ತಮ್ಮ ಜಾತಿ ವಿಚಾರದಲ್ಲಿ ಜನರಿಗೆ ಸುಳ್ಳು ಹೇಳಿದ್ದಾರೆ. ಅಸಲಿಗೆ ಪ್ರಧಾನಿ ಮೋದಿ ತಮ್ಮ ಹುಟ್ಟಿನಿಂದ OBC ವರ್ಗಕ್ಕೆ ಸೇರಿದವರಲ್ಲ. ಮೋದಿ ಜನರಲ್ ಕ್ಯಾಟಗರಿಯಲ್ಲಿ ಬರುವ ತೇಲಿ ಜಾತಿಗೆ ಸೇರಿದ ವ್ಯಕ್ತಿ. 2000 ಇಸ್ವಿಯಲ್ಲಿ ತೇಲಿ ಜಾತಿಯನ್ನು OBCಗೆ ಸೇರಿಸಲಾಯಿತು ಅಂತ ವ್ಯಾಖ್ಯಾನಿಸಿ ಮೋದಿ ಮೇಲ್ಜಾತಿಯಲ್ಲಿ ಜನಿಸಿದ್ದರಿಂದನೇ ಅವರು ಜಾತಿ ಗಣತಿ ವಿರೋಧಿಸ್ತಿದ್ದಾರೆ ಅಂತ ಎಲ್ಲ ಬಿಟ್ರು ರೈಲನ್ನ. ಏನಾದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇವ್ರನ್ನ ರೈಲ್ವೆ ಮಿನಿಸ್ಟರ್ ಮಾಡಬೇಕು. ಈ ಬೆನ್ನಲ್ಲಿ ರಾಹುಲ್ ಆರೋಪ ಸುಳ್ಳು ಅಂತ ಕೇಂದ್ರ ಆಯಿತು. ಕೇಂದ್ರ ಏನ್ರಿ ಹೇಳೋದದು? ಯಾವ ದೊಡ್ಡ ಸುದ್ದಿ ಅಂತ ಕೇಂದ್ರ ಸರ್ಕಾರ ಹೇಳಬೇಕು ಅದಕ್ಕೆ? ಈ ಕ್ವಶನ್ನು 2014ರಲ್ಲಿ ಮೋದಿ ಪ್ರಥಮ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಬಂದಾಗಲೇ ಬಂದಿತ್ತು. ಅಯ್ಯೋ ಇದು ಏನು ದೊಡ್ಡ ಗಣಂದಾರಿ. ಅದಕ್ಕೆ ಬಡ್ಕೊಂಡಿದ್ದು ನಾನು. ಸಿದ್ದರಾಮಯ್ಯನವರೇ ನಿಮ್ಗೆ ಫೋನ್ ಹಾಕ್ಬಿಟ್ಟ ಯಾರ್ಯಾರು ಇವ್ರು ಬರ್ಕೊಡ್ತಾರೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಟ್ರೈನಿಂಗ್ ಕೊಡಿ ಅಂತ. ಬುಡಾಪೆಗಳ ಥರ ಬರೀತಾರೆಲ್ಲ ಕೂತ್ಕೊಂಡು ಹೇಳ್ಕೊಟ್ಟು ಕಳಿಸೋದು. ಈ ಪಾರ್ಟಿನೂ ಅಷ್ಟೇ ಕೇಳಿಸ್ಕೊಂಡು ಹೇಳ್ತಾರೆ. 2014ರಲ್ಲೇ ಬಂದಿತ್ತು ಪ್ರಶ್ನೆ. ಈ ಪ್ರಶ್ನೆ ಎದ್ದಿತ್ತು. ಈಸಿ ರಿಯಲಿ ಎ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ಓಕೆ. ಮೋದಿ ಹುಟ್ಟಿನಿಂದ OBC ವರ್ಗಕ್ಕೆ ಸೇರಿದವರಲ್ಲ. ಈ ದೇಶದಲ್ಲಿ OBCಗೆ ಸೇರ್ಪಡೆಯಾಗಿರುವ ಜಾತಿಗಳೆಷ್ಟು ಕಳೆದ 50 ವರ್ಷದಲ್ಲಿ? ಅವರೆಲ್ಲ ಹುಟ್ಟಿನಿಂದ OBCನ? STಗೆ ಸೇರಿರುವ ಜಾತಿಗಳು ಯಾವ್ಯಾವುದು? ಅವರೆಲ್ಲ ಹುಟ್ಟಿನಿಂದ STಗಳ? ಕಾಮನ್ ಸೆನ್ಸ್ ಎಲ್ಲ ಯಾರಿಗೂ ಇಲ್ಲಿ. ಅವರೆಲ್ಲ ಎಸ್ ಟಿ ಭಾಳ ದಿನ ಸೇರಿಸಿರ್ತೀವಿ. ಏನೇನೋ ಅನ್ಯಾಯ ಆಗಿರುತ್ತೆ ಅನ್ನೋ ಕಾರಣ ತಂದು STಗೆ ಹಾಕಿರ್ತಾರೆ. ಅವರೆಲ್ಲ ಹುಟ್ಟಿನಿಂದ ST ಅಲ್ಲ. OBC ವರ್ಗಕ್ಕೆ ಇದೊಂದೇ ಜಾತಿ ಅಲ್ಲ. ಯಾವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಾತಿ ಒಂದೇ ಅಲ್ಲ, ಎಷ್ಟೋ ಜಾತಿಗಳಿಗೆ ಸೇರಿಸಿದ್ದೀವಿ ತಗೊಂಡೋಗಿ, ಹೌದಲ್ಲ? ಅವ್ರು ಯಾರು ಹುಟ್ಟಿನಿಂದ ಅಲ್ವಲ್ಲ. ಅದು ಅವರಿಗೂ ಗೊತ್ತಿರುತ್ತೆ. ನಿಮ್ಗೆ ಜ್ಞಾನ ಇಲ್ವಾ? ಜ್ಞಾನ ಬೇಡವಾ? ಅದು ಯಾವನಾದ್ರು ಹುಟ್ಟಿನಿಂದಾನೇ ಬರೋಕ್ಕಾಗತ್ತಾ ಅದರೊಳಕ್ಕೆ? ಏನಪ್ಪ ನಿಮ್ಗಳದ್ದು. ಆಲ್ ರೈಟ್. 14ರಲ್ಲಿ ಬಂದಾಗಲೇ ಇದರದ್ದು ರಿಸರ್ಚ್ ಇತ್ತು. ಏನಿತ್ತು ರಿಸರ್ಚ್ ಆಗಲೇ? ಯಾರು ಅದನ್ನು ಹೇಳಲ್ಲ. 94ರಲ್ಲೇ ಗುಜರಾತ್ನಲ್ಲಿ ಇದ್ದದ್ದು ಏನೋ ಮೆಹ್ತಾ ಅಂತಾನೋ ಆ ಥರ ಏನೋ ಒಂದು ಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇದ್ದಿದ್ದಲ್ಲಿ ಗುಜರಾತಲ್ಲಿ. ಆಗ ಈ ಜಾತಿ ಮತ್ತು ಇದರ ಜೊತೆ ಇನ್ನೊಂದು 4-6 ಜಾತಿಗಳನ್ನು ಅವತ್ತಿನ ಗುಜರಾತ್ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ OBCಗೆ ಸೇರ್ಸಕ್ಕೆ ನಿರ್ಣಯನ ಮಾಡ್ತು. ಅವ್ರದೇ ನಿರ್ಣಯ ಆಗಿತ್ತು. ಅದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಸರ್. 2009-10ರಲ್ಲೋ ಏನೋ ಅಲ್ಲ, ಸಾರಿ 1999-2000 ಅಲ್ಲೇನೋ ವಾಜಪೇಯಿ ಗೌರ್ಮೆಂಟ್ ಇದ್ದಾಗ ಕೇಂದ್ರ ಸರ್ಕಾರವೂ ಅದನ್ನು ಅಧಿಸೂಚನೆ ಒಳಗೆ ತಂತು. ಅಂದ್ರೆ ವಾಜಪೇಯಿ ಸರ್ಕಾರ ಮೋದಿ ಜಾತಿ ಇದೆಯಾ ಇಲ್ವಾ ನೋಡು ಸೇರಿಸ್ಬಿಡೋಣ ಅಂತ ಸೇರಿಸಿದ್ರಾ?
ಅವಾಗಿರಲೇ ಇಲ್ವಲ್ಲ. ಏನಪ್ಪ ಹೇಳೋದು ಇದಕ್ಕೆಲ್ಲ ಜೋಕ್ ಆಗಿಬಿಡ್ತಾ ಇದ್ದೀರಿ ಯಾಕೋ ಬರ್ತಾ ಬರ್ತಾ ನೀವುಗಳು. ಸುಮ್ಮನೆ ಕಾಮನ್ ಸೆನ್ಸ್ ಬೇಡವಾ ಸ್ವಲ್ಪ ನರ್ವೆ? ಆಲ್ ರೈಟ್, ಮೋದಿ OBC ಅಲ್ಲ ಅಂತಲೇ ಇಟ್ಕೊಳ್ಳೋಣಪ್ಪ. ಮೊದಲನೆಯ ಟರ್ಮಲ್ಲಿ ಮೋದಿಗೆ ಓಟ್ ಹಾಕಿದ್ದಾಗ ಈ ಜನ, ಅಥವಾ ಎರಡನೇ ಟರ್ಮಲ್ಲಿ ದೇಶದಲ್ಲಿ ಜನ ಓಟ್ ಹಾಕಿದಾಗ ಅವ್ರನ್ನ ಓನೋ ಬಿನೋ ಸಿನೋ ನೋಡಿ ಓಟೇ ಹಾಕಿಲ್ಲ. ಅದು ಬೇಕು. ಮೋದಿ 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 ಅನ್ಕೊಂಡು ಓಟ್ ಹಾಕಿದ್ದಾರೆ ಅಷ್ಟೇ ಇವರು. ಅದು ಯಾವ ಓನೂ ಇಲ್ಲ, ಬಿನೂ ಇಲ್ಲ, ಸಿನೂ ಇಲ್ಲ, ಅಲ್ಲಿ ಅದು ಲೆಕ್ಕಕ್ಕೆ ಬಂದೇ ಇಲ್ಲ. ಒಂದು ವೇಳೆ ಅಲ್ಲ ಮೇಲ್ಜಾತಿ ಅಂತಲೇ ಇಟ್ಕೊಳ್ಳೋಣಪ್ಪ ಫಾರ್ ಎಕ್ಸಾಂಪಲ್ ಆರ್ಗ್ಯುಮೆಂಟ್ಗೀಗ. ಹಾಗಿದ್ರೆ ಮೇಲ್ಜಾತಿಯವರಾಗಿದ್ರೆ ಅವರು ಪ್ರೈಮ್ ಮಿನಿಸ್ಟರ್ ಆಗಬಾರ್ದಾ? ಅಲ್ಲ, ಅದಕ್ಕೆ ಮೀಸಲಾತಿ ವಿರೋಧ ಮಾಡ್ತಿದ್ದಾರೆ. ಯಾವ ಮೀಸಲಾತಿಯನ್ನು ಏನಕ್ಕೆ ವಿರೋಧ ಮಾಡಬೇಕು? ಅವ್ರಿಗೆ ಆಗ ಲಾಭ ಏನದರಲ್ಲಿ? ಅವ್ರು ಮೇಲ್ಜಾತಿಯವರು ಅದಕ್ಕೆ ಅಂತ. ಹಾಗಾದ್ರೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲ ಏನು ಯಾವ ಜಾತಿ ಅವರೆಲ್ಲ? ಹಂಗಾರೆ ಅವರೆಲ್ಲ ಯಾಕೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ? ಏಯ್, ಇದು ನನಗೆ ಐ ಟೆಲ್ ಯು, ಸಿ ಫಿರೋಜ್ ಗಾಂಧಿ ವಾಸ್ ಎ ಪಾರ್ಸಿ, ಮೇಡಮ್ ಗಾಂಧಿ ಬ್ರಾಹ್ಮಿನ್ನು, ಹಂಗೆ ಲೆಕ್ಕ ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಗ ಇದು ಸಮ್ ಬೆಟರ್ ರಿಸರ್ಚ್ ಇಸ್ ರಿಕ್ವೈರ್ಡ್ ಇವ್ರುಗಳಿಗೆಲ್ಲ. ಎಸ್, ನೋಡೋಣ, ಅವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಅದು ಅವ್ರ ಇಷ್ಟ ಅಲ್ವಾ? ಜನ ನಿಮ್ಗೆ ಈಗ ಕೇಳಿಸ್ಕೊಂಡಿದ್ದೀರಲ್ಲ, ಆಗ ಹೇಳಿದ್ನಲ್ಲ ನಾನು, ಸಿದ್ದರಾಮಯ್ಯನವ್ರು 3 ಟ್ವೀಟು ಕೇಳಿಸ್ಕೊಂಡಿದ್ದನ್ನು ಅರ್ಥ ಮಾಡ್ಕೊಂಡಿದ್ದ ಆಧಾರದಲ್ಲಿ ನೀವು ನಿರ್ಧಾರ ಮಾಡ್ಕೊಳ್ಳಿ ಅಂತಂದ್ವಲ್ಲ. ಹಾಗೆ ಇದನ್ನೆಲ್ಲ ಈಗ ಎಕ್ಸ್ಪ್ಲೈನ್ ಮಾಡಿದ್ದೀವಲ್ಲ ರಾಹುಲ್ ಗಾಂಧಿದು. ಕೇಳಿಸ್ಕೊಂಡಿದ್ದೀರಿ, ಕೇಳಿಸ್ಕೊಂಡಿದ್ದನ್ನು ಅರ್ಥ ಮಾಡ್ಕೊಂಡಿದ್ದ ಆಧಾರದಲ್ಲಿ ತೀರ್ಮಾನ ಮಾಡ್ಕೊಳ್ಳಿ. ಎಸ್.